ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಶ್ರೀಗಂಧದ ಗುಡಿ ಏನೆಲ್ಲ ಆಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಮಿಸ್ ಮಾಡದೆ ಒತ್ತಿ. ಈ ಕಡೆ ಕಂಟಿ ಗ್ಯಾರೇಜಲ್ಲಿ ಅವರು ಓನರ್ ಬಂದಿರ್ತಾರೆ. ಅವರು ಓನರ್ ಹೇಳ್ತಾ ಇರ್ತಾರೆ, ಗ್ಯಾರೇಜ್ ಓನರ್ ಹೇಳ್ತಾ ಇರ್ತಾರೆ, ನಾನು ಇದನ್ನು 3 ಲಕ್ಷಕ್ಕೆ ಮಾರಿಬಿಡ್ಬೇಕಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಕಂಟಿಗೆ ತುಂಬಾ ಶಾಕ್ ಆಗಿರುತ್ತೆ. ನಂಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಕಂಟಿ ಅಂತ ಹೇಳ್ತಾ ಇರ್ತಾರೆ, ಅಂದರೆ ಗ್ಯಾರೇಜ್ ಓನರು. ಅದಕ್ಕೆ ನೀನು ಆ 3 ಲಕ್ಷ ನಾನು ಕೊಟ್ಬಿಟ್ಟು ಗ್ಯಾರೇಜನ್ನ ನೀನೇ ನಡೆಸ್ಕೊಂಡು ಹೋಗು ಅಂತ ಕಂಟಿಗೆ ಓನರ್ ಹೇಳ್ತಾ ಇರ್ತಾರೆ. ಆವಾಗ ಕಂಟಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಅವಾಗ ಗ್ಯಾರೇಜ್ ನಿಮ್ಮ ಸ್ವಂತನೂ ಆಗುತ್ತೆ, ನಿಮ್ಗೆ ತುಂಬಾ ಒಳ್ಳೆಯದು ಆಗುತ್ತೆ ಅಂತ ಗ್ಯಾರೇಜ್ ಓನರ್ ಹೇಳ್ತಾರೆ. ಆವಾಗ ಕಂಟಿ ತುಂಬಾ ಖುಷಿಯಾಗಿ ಮನೆಗೆ ಬಂದು ಮನೆಯವರೆಲ್ಲರೂ ಹಾಲ್ದಲ್ಲಿ ಇರ್ತಾರೆ. ಆವಾಗ ಕಂಟಿ ಹೇಳ್ತಾನೆ ಮನೆಯವ್ರ ಮುಂದೆ ಎಲ್ಲ, ಗ್ಯಾರೇಜ್ ಓನರ್ಗೆ ಹುಷಾರಿಲ್ವಲ್ವಾ, ಅದಕ್ಕೆ ನಂಗೆ ಗ್ಯಾರೇಜ್ ನಡೆಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನು 3 ಲಕ್ಷ ಇದೆಯಲ್ಲ, ನೀನೇ ನಂಗೆ ಕೊಟ್ಬಿಟ್ಟು ಆ ಗ್ಯಾರೇಜನ್ನ ನೀನೇ ನಡೆಸ್ಕೊಂಡು ಹೋಗು ಅಂತ ಹೇಳಿಬಿಟ್ರು ಅಣ್ಣ ಅಂತ ಮುತ್ತುಗೆ ಹೇಳ್ತಾ ಇರ್ತಾನೆ ಕಂಟಿ. ಆವಾಗ ಕಂಟಿ, ಚಂದನ ಎಲ್ಲರೂ ತುಂಬಾ ಖುಷಿ ಆಗಿಬಿಡ್ತಾರೆ. ಅವ್ರ ಸಂತೋಷಕ್ಕೆ ಪಾರನೇ ಇರಲ್ಲ. ಆವಾಗ ಎಲ್ಲರೂ ಖುಷಿ ಆದ ಮೇಲೆ ಮತ್ತೆ ಚಂದನ ಹೇಳ್ತಾರೆ, ತುಂಬಾ ಖುಷಿ ಆಯಿತು ಕಂಟಿ ಅಂತಂದು. ಆವಾಗ ಕಂಟಿ ಹೇಳ್ತಾರೆ, ಜಾಗದ ಓನರ್ಗೆ ಹತ್ರನೂ ಅವರೇ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ಕಂಟಿ ಹೇಳ್ತಾನೆ, ಜಾಗದ ಓನರ್ ಹತ್ರನೂ ಅಣ್ಣ ಅವರೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಣ್ಣ ಅಂತ ಹೇಳಿದಾಗ ಅವ್ರ ಮನೆಯಲ್ಲಿ ಇನ್ನಷ್ಟು ಖುಷಿ ಆಗಿಬಿಡುತ್ತೆ. ಕಂಟಿ ಒಳ್ಳೆಯ ವಿಷಯನೇ ಅಲ್ವಾ ಅಂತ ಚಂದನ ಹೇಳ್ತಾ ಇರ್ತಾಳೆ. ಆವಾಗ ಹರಿಶ್ಚಂದ್ರ ಬಂದು ಕಂಟಿಗೆ ಕಂಗ್ರಾಜುಲೇಷನ್, ತುಂಬಾ ಖುಷಿ ಆಯಿತು, ನೀನು ಈಗ ಗ್ಯಾರೇಜ್ ಓನರ್ ಕಣೋ ಅಂತ ಎಲ್ಲರೂ ಖುಷಿಯಿಂದ ಆಗ್ತಾರೆ. ಇಂದಿನ ಸಂಚಿಕೆ ಇಲ್ಲಿಗೆ ಕೊನೆಗೊಂಡಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮಿಸ್ ಮಾಡದೆ ಒತ್ತಿ. ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ನೆಕ್ಸ್ಟ್ ವಿಡಿಯೋ.